ಮಂತ್ರಿಗಿರಿಗೋಸ್ಕರ ಶಾಸಕ ಶಿವಗಂಗಾ ಬಸವರಾಜ್ ಅವರು ಮನವಿ ಮಾಡ್ಕೊಂತಿದ್ದಾರೆ. ಡಿಕೆ ಸಾಹೇಬರನ್ನ ಗಣಪತಿಯಂತೆ ಸುತ್ತುವರಿತೇನೆ ಅಂತ ಈ ಮಾತುಗಳನ್ನು ಆಡ್ತಿದ್ದಾರೆ. ನನಗೂ ಮಂತ್ರಿ ಸ್ಥಾನ ಬೇಕು ಅಂತ ಶಾಸಕ ಶಿವಗಂಗಾ ಬಸವರಾಜ್ ಮನವಿ ಮಾಡಿಕೊಂಡಿದ್ದಾರೆ. ಡಿಕೆ ಸಾಹೇಬರನ್ನ ಗಣಪತಿಯಂತೆ ಸುತ್ತುವರಿತೇನೆ, ಅವಕಾಶ ಕೊಟ್ರೆ ಗುಡ್ಡು, ಕೊಡದಿದ್ರೆ ವೆರಿ ಗುಡ್ಡು ಅನ್ನೋ ಮಾತುಗಳು ಬರ್ತಿದೆ. ಸಚಿವ ಸ್ಥಾನ ಕೊಡಿ ಅಂತ ನಾನು ಕೇಳೋದಂತೂ ಕೇಳಿದ್ದೀನಿ, ಇನ್ನೆಲ್ಲ ಅವ್ರಿಗೆ ಬಿಟ್ಟಿದ್ದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಸಿನ ಶಾಸಕ ಶಿವಗಂಗಾ ಬಸವರಾಜ್ ಮನವಿ ಮಾಡ್ಕೊಂತಿದ್ದಾರೆ. ಒಂದು ಕಡೆ ಬಹಳ ಕ್ಲೋಸ್ ಆಗಿದ್ರು ಡಿ ಕೆ ಶಿವಕುಮಾರ್ ಅವರು ಅಂತಂದ್ರೆ ಬಹಳ ಅಚ್ಚುಮೆಚ್ಚಿನ ನಾಯಕರು ಇವರು. ಈಗ ಯಾವ ರೀತಿಯಾಗಿ ಭಕ್ತಿಪೂರ್ವಕವಾಗಿನೇ ನಾನು ಡಿ ಕೆ ಶಿವಕುಮಾರ್ ಅವರನ್ನ ಸುತ್ತುವರಿತೀನಿ, ಅವಕಾಶ ಕೊಟ್ಟರೆ ಒಳ್ಳೆಯದು, ಇಲ್ಲಾಂತಂದ್ರೆ ವೆರಿ ವೆರಿ ಗುಡ್ ಅಂತ ಮಾತನಾಡ್ತಾ ಹೋದ್ರು. ಅಂದ್ರೆ ಕೇಳೋದು ನನ್ನ ಧರ್ಮ, ನಾನು ಕೇಳಿದ್ದೀನಿ, ಉಳಿದಿದ್ದು ಅವ್ರಿಗೆ ಬಿಟ್ಟಿದ್ದು. ಹೊಸಬರಿಗೆ ಅವಕಾಶ ಕೊಟ್ಟರೆ ಒಳ್ಳೇದಾಗತ್ತೆ, ಹಳೆ ಬೇರು ಹೊಸ ಚಿಗುರು ಈ ರೀತಿ ಕೆಲಸ ಮಾಡ್ತಾರೆ ಅಂತ ಚಿತ್ರದುರ್ಗದಲ್ಲಿ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆ ಕೊಟ್ಟರು. ಇವಿಷ್ಟು ಒಂದು ಕಡೆಯಾದ್ರೆ ಸಚಿವ ಸ್ಥಾನದ ಬಗ್ಗೆ ಕೈ ಶಾಸಕ ಸವದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಧ್ಯಮಗಳಲ್ಲಿ ನನ್ನ ಹೆಸರು ಕೂಡ ಬರ್ತಿದೆ, ವರಿಷ್ಠರು ಏನು ತೀರ್ಮಾನಿಸ್ತಾರೋ ನಾನು ಅದನ್ನ ನೋಡ್ತೀನಿ, 1 ವಾರಗಳ ಕಾಲ ನೀವೇ ಕಾದು ನೋಡಿ, ನನ್ನ ಹೆಸರಂತೂ ಇದೆ. ಈ ಹಿಂದೆ ಎಲ್ಲ DCM ಆಗೆಲ್ಲ ಕೆಲಸ ಮಾಡಿದ್ರು ಸವದಿ ಅವರು. ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ನಿಮಗೂ ಗೊತ್ತಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾದು ನೋಡೋಣ ಅನ್ನೋ ನಿಟ್ಟಿನಲ್ಲೇ ಒಂದು ಕಡೆ ಬಸವರಾಜ್ ಅವರ ಮಾತು ಅದೇ, ಇತ್ತ ಶಾಸಕ ಲಕ್ಷ್ಮಣ್ ಸವದಿ ಅವರ ಹೇಳಿಕೆ ಕೂಡ ಹಾಗೆ ಇದೆ, ಕಾದು ನೋಡೋಣ ಅಂತ. ಮಾಧ್ಯಮದವರನ್ನೇ ಬಹಳಷ್ಟು ಜನರು ಈಗಾಗಲೇ ಪ್ರಕಟ ಮಾಡ್ತಾ ಇದ್ದೀರಿ. ಅದು ಮಾಧ್ಯಮದಲ್ಲಿ ಅನೇಕ ಶಾಸಕರ ಹೆಸರುಗಳು ಕೂಡ ಬರ್ತಾ ಇದ್ದನ್ನು ನಾನು ನೋಡಿದ್ದೀನಿ. ನನ್ನ ಹೆಸರು ನೀವು ಪ್ರಕಟ ಮಾಡಿದ್ದೀರಿ. ಬಟ್ ಕೇಂದ್ರದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು ಕೂಡ ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮವಾಗಿರ್ತಕ್ಕಂಥ. ನಿಮ್ಮ ಮಾಧ್ಯಮದವರನ್ನೇ ಬಹಳಷ್ಟು ಜನರು ಈಗಾಗಲೇ ಪ್ರಕಟ ಮಾಡ್ತಾ ಇದ್ದೀರಿ. ಅದು ಮಾಧ್ಯಮದಲ್ಲಿ ಅನೇಕ ಶಾಸಕರ ಹೆಸರುಗಳು ಕೂಡ ಬರ್ತಾ ಇದ್ದನ್ನು ನಾನು ನೋಡಿದ್ದೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.